ನೀಟ್ ಪರೀಕ್ಷೆ ಬಹಳ ದೊಡ್ಡ ದ್ರೋಹ ಇದು, ಬಹಳ ದೊಡ್ಡ ಮೋಸ ಇದು. ಇಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇರುವಂಥ ಪ್ರಕ್ರಿಯೆ ಇದೆಯಲ್ಲ, ಇದು ಮೇಲಿಂದ ಮೇಲೆ ಆಗ್ತಾ ಇದೆ. ಮೊದಲೇ ಸಲ ಅಲ್ಲ, ಇದು ಮೇಲಿಂದ ಮೇಲೆ ಆಗ್ತಾ ಇರುವಂಥದ್ದು ಸರಿ ಅಲ್ಲ ಅಂತನ್ನುವಂಥ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ವಿದ್ಯಾರ್ಥಿಗಳ ಕಷ್ಟ, ನೋವು, ನಿದ್ರೆಗೆಟ್ಟು, ಸಾಲ ಸೋಲಗಳನ್ನು ಮಾಡಿ ಈ ಪರೀಕ್ಷೆಯನ್ನು ಬರೆದಿರ್ತಾರೆ. ಇಲ್ಲಿ ಈ ರೀತಿಯ ಪ್ರಕ್ರಿಯೆ ಮಾಡೋದು ಸರಿಯಲ್ಲ. ಸಮಗ್ರವಾಗಿ ತನಿಖೆ ಆಗಬೇಕು. ತಪ್ಪಿತಸ್ಥರನ್ನ ಬರೀ ಜೈಲು ಆಗೋದಿಲ್ಲ, ಕೇಸ್ ಹಾಕೋದಿಲ್ಲ, ಶೂಟ್ ಆಟ್ ಸೈಟ್ ಮಾಡಿ. ನೀಟ್ ಪರೀಕ್ಷೆ ಬಹಳ ದೊಡ್ಡ ದ್ರೋಹ ಇದು, ಬಹಳ ದೊಡ್ಡ ಮೋಸ ಇದು. ಇಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇರುವಂಥ ಪ್ರಕ್ರಿಯೆ ಇದೆಯಲ್ಲ, ಇದು ಮೇಲಿಂದ ಮೇಲೆ ಆಗ್ತಾ ಇದೆ. ಮೊದಲೇ ಸಲ ಅಲ್ಲ, ಇದು ಮೇಲಿಂದ ಮೇಲೆ ಆಗ್ತಾ ಇರುವಂಥದ್ದು ಸರಿ ಅಲ್ಲ ಅಂತನ್ನುವಂಥ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ವಿದ್ಯಾರ್ಥಿಗಳ ಕಷ್ಟ, ನೋವು, ನಿದ್ರೆಗೆಟ್ಟು, ಸಾಲ ಸೋಲಗಳನ್ನು ಮಾಡಿ ಈ ಪರೀಕ್ಷೆಯನ್ನು ಬರೆದಿರ್ತಾರೆ. ಇಲ್ಲಿ ಈ ರೀತಿಯ ಪ್ರಕ್ರಿಯೆ ಮಾಡೋದು ಸರಿಯಲ್ಲ. ಸಮಗ್ರವಾಗಿ ತನಿಖೆ ಆಗಬೇಕು. ತಪ್ಪಿತಸ್ಥರನ್ನ ಬರೀ ಜೈಲು ಆಗೋದಿಲ್ಲ, ಕೇಸ್ ಹಾಕೋದಿಲ್ಲ, ಶೂಟ್ ಆಟ್ ಸೈಟ್ ಮಾಡಿ. ನೀಟ್ ಪರೀಕ್ಷೆ ಬಹಳ ದೊಡ್ಡ ದ್ರೋಹ ಇದು, ಬಹಳ ದೊಡ್ಡ ಮೋಸ ಇದು. ಇಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇರುವಂಥ ಪ್ರಕ್ರಿಯೆ ಇದೆಯಲ್ಲ, ಇದು ಮೇಲಿಂದ ಮೇಲೆ ಆಗ್ತಾ ಇದೆ. ಮೊದಲೇ ಸಲ ಅಲ್ಲ, ಇದು ಮೇಲಿಂದ ಮೇಲೆ ಆಗ್ತಾ ಇರುವಂಥದ್ದು ಸರಿ ಅಲ್ಲ ಅಂತನ್ನುವಂಥ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ವಿದ್ಯಾರ್ಥಿಗಳ ಕಷ್ಟ, ನೋವು, ನಿದ್ರೆಗೆಟ್ಟು, ಸಾಲ ಸೋಲಗಳನ್ನು ಮಾಡಿ ಈ ಪರೀಕ್ಷೆಯನ್ನು ಬರೆದಿರ್ತಾರೆ. ಇಲ್ಲಿ ಈ ರೀತಿಯ ಪ್ರಕ್ರಿಯೆ ಮಾಡೋದು ಸರಿಯಲ್ಲ. ಸಮಗ್ರವಾಗಿ ತನಿಖೆ ಆಗಬೇಕು. ತಪ್ಪಿತಸ್ಥರನ್ನ ಬರೀ ಜೈಲು ಆಗೋದಿಲ್ಲ, ಕೇಸ್ ಹಾಕೋದಿಲ್ಲ, ಶೂಟ್ ಆಟ್ ಸೈಟ್ ಮಾಡಿ. ನೀಟ್ ಪರೀಕ್ಷೆ ಬಹಳ ದೊಡ್ಡ ದ್ರೋಹ ಇದು, ಬಹಳ ದೊಡ್ಡ ಮೋಸ ಇದು. ಇಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇರುವಂಥ ಪ್ರಕ್ರಿಯೆ ಇದೆಯಲ್ಲ, ಇದು ಮೇಲಿಂದ ಮೇಲೆ ಆಗ್ತಾ ಇದೆ. ಮೊದಲೇ ಸಲ ಅಲ್ಲ, ಇದು ಮೇಲಿಂದ ಮೇಲೆ ಆಗ್ತಾ ಇರುವಂಥದ್ದು ಸರಿ ಅಲ್ಲ ಅಂತನ್ನುವಂಥ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ವಿದ್ಯಾರ್ಥಿಗಳ ಕಷ್ಟ, ನೋವು, ನಿದ್ರೆಗೆಟ್ಟು, ಸಾಲ ಸೋಲಗಳನ್ನು ಮಾಡಿ ಈ ಪರೀಕ್ಷೆಯನ್ನು ಬರೆದಿರ್ತಾರೆ. ಇಲ್ಲಿ ಈ ರೀತಿಯ ಪ್ರಕ್ರಿಯೆ ಮಾಡೋದು ಸರಿಯಲ್ಲ. ಸಮಗ್ರವಾಗಿ ತನಿಖೆ ಆಗಬೇಕು. ತಪ್ಪಿತಸ್ಥರನ್ನ ಬರೀ ಜೈಲು ಆಗೋದಿಲ್ಲ, ಕೇಸ್ ಹಾಕೋದಿಲ್ಲ, ಶೂಟ್ ಆಟ್ ಸೈಟ್ ಮಾಡಿ. ನೀಟ್ ಪರೀಕ್ಷೆ ಬಹಳ ದೊಡ್ಡ ದ್ರೋಹ ಇದು, ಬಹಳ ದೊಡ್ಡ ಮೋಸ ಇದು. ಇಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇರುವಂಥ ಪ್ರಕ್ರಿಯೆ ಇದೆಯಲ್ಲ, ಇದು ಮೇಲಿಂದ ಮೇಲೆ ಆಗ್ತಾ ಇದೆ. ಮೊದಲೇ ಸಲ ಅಲ್ಲ, ಇದು ಮೇಲಿಂದ ಮೇಲೆ ಆಗ್ತಾ ಇರುವಂಥದ್ದು ಸರಿ ಅಲ್ಲ ಅಂತನ್ನುವಂಥ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ವಿದ್ಯಾರ್ಥಿಗಳ ಕಷ್ಟ, ನೋವು, ನಿದ್ರೆಗೆಟ್ಟು, ಸಾಲ ಸೋಲಗಳನ್ನು ಮಾಡಿ ಈ ಪರೀಕ್ಷೆಯನ್ನು ಬರೆದಿರ್ತಾರೆ. ಇಲ್ಲಿ ಈ ರೀತಿಯ ಪ್ರಕ್ರಿಯೆ ಮಾಡೋದು ಸರಿಯಲ್ಲ. ಸಮಗ್ರವಾಗಿ ತನಿಖೆ ಆಗಬೇಕು. ತಪ್ಪಿತಸ್ಥರನ್ನ ಬರೀ ಜೈಲು ಆಗೋದಿಲ್ಲ, ಕೇಸ್ ಹಾಕೋದಿಲ್ಲ, ಶೂಟ್ ಆಟ್ ಸೈಟ್ ಮಾಡಿ.